ತಂದೆ ತಾಯಿ ಅನ್ನೋದು ದೊಡ್ಡ ಆಸ್ತಿ ಜೀವನದಲ್ಲಿ ಅನ್ನೋದು ತಂದೆ ಯಾರ ಹತ್ರ ಏನು ಇರಲ್ವೋ ಅವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅವರೆಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ತಂದೆನೇ ಸಾಕ್ಷಿ ಅನಿಸುತ್ತೆ ನಿಮ್ಮಿಬ್ರಿಗೂ ಕೂಡ. ಸೊ ಸಿನಿಮಾ ನೋಡಿದಾಗ ಎಮೋಷ್ನಲ್ ಆದರು ನೀವಿಬ್ರು ಅಂತ ಹೇಳ್ತಾ ಇದ್ರು. ಸೊ ಯಾವ ಒಂದು ಸಂದರ್ಭ ನಿಮಗೆ ಬಹಳನೇ ಅಂದರೆ ಅದು ಸನ್ನಿವೇಶನೂ ಹಾಗೇ ಇತ್ತು. ಕತೆ ಹೇಳಿದಾಗಲೇ ನಂಗೆ ಗೊತ್ತಿತ್ತು ದಿಸ್ ಇಸ್ ಅ ಚಾಲೆಂಜಿಂಗ್ ಥಿಂಗ್ ಅಂಥೇಳಿ. ನಾನು ಒಬ್ಬ ನಟ ಆದ್ದರಿಂದ ಒಬ್ಬ ನಟನಿಗೆ ಈ ಥರದ ಪಾತ್ರಗಳೆಲ್ಲ ಅನುಭವ ಆಗಬೇಕು ಅನ್ನೋ ಒಂದು ಸ್ವಂತ ಆಸ್ತಿಕೆಯಿಂದನೇ ಅವನಿಗೆ ಆ ಕತೆ ಒಪ್ಕೊಂಡೆ ನಾನು. ಸೊ ಮುಂದಕ್ಕೆ ಸಿಗುತ್ತೋ ಇಲ್ಲವೋ ಈ ಥರದ ಅವಕಾಶಗಳು ಗೊತ್ತಿಲ್ಲ. ಯಾಕಂದರೆ ಯೂಶ್ವಲಾಗಿ ಮಾಸ್ ಹೀರೋಗಳಾದಮೇಲೆ ಅದಕ್ಕೆ ಆದ ಪ್ಯಾಟರ್ನಲ್ಲಿ ಸ್ಕ್ರಿಪ್ಟ್ಗಳು ಮಾಡಿಬಿಡ್ತಾರೆ, ಇನ್ನೊಂದು ಮಾಡ್ತಾರೆ. ಬಟ್ ಒಬ್ಬ ನಟನಿಗೆ ಈ ಥರ ಕಥೆಗಳೆಲ್ಲ ಮಾಡೋ ಅನುಭವ ಪಡೀಬೇಕು ಅಂತ ನನ್ನ ಅನಿಸಿಕೆ. ಸೊ ಆ ದೃಷ್ಟಿಯಿಂದನೇ ಅವನಿಗೆ ಈ ಕಥೆನ ಒಪ್ಕೊಂಡೆ ನಾನು. ಆ ಸನ್ನಿವೇಶನ ಸಿನಿಮಾ ಕೊನೆಯಲ್ಲಿ ಬರ್ತಕ್ಕಂಥ ಆ ಸನ್ನಿವೇಶನ ಎಷ್ಟು ಮಟ್ಟಿಗೆ ನಿಭಾಯಿಸಿಬಿಡ್ತಾನೆ ಅನ್ನೋದು ಒಂದು ಕಾತರ ಆಯಿತು ನನಗೆ. ಬಟ್ ಆ ಸನ್ನಿವೇಶ ಬರೋದಕ್ಕೂ ಮುಂಚೆನೇ 15-20 ನಿಮಿಷ ಮುಂಚೆನೇ ಸಾಹೇಬರು ಪಾತ್ರನ ಕೈಗೆ ತಗೊಂಡು ಕಥೆನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡವರು. ಆ ಸನ್ನಿವೇಶ ಬರೋಷ್ಟರಲ್ಲಿ ನಾನು ಎಮೋಷನಲ್ ಆಗ್ಬಿಟ್ಟೆ. ತುಂಬ ಚೆನ್ನಾಗಿ ನಿಭಾಯಿಸ್ತಾನೆ, ತುಂಬ ಚೆನ್ನಾಗಿ ಮಾಡಿ ಅನ್ನೋ ಪಾತ್ರನ. ಇದಕ್ಕಿಂತ ಅಪ್ರಿಷಿಯೇಷನ್ ರಂಗಾಯಣರವರು ಸಿಗಲಿ ಅಂತ ಎಷ್ಟು ಜನ ಆ್ಯಕ್ಟರ್ಸ್ಗಳು ರಂಗಾಯಣರವರು ಮೊನ್ನೆ ಸಿಕ್ಕಿದಾಗ ಮೈಸೂರಲ್ಲಿ ಇದ್ರಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಅವಾಗ ಹೇಳ್ತಿದ್ರು ರಂಗಾಯಣರು, ಅಣ್ಣ ಇದು ನನ್ನ ಸಿನಿಮಾ ಆಗುತ್ತೆ ಅಂತ ಭಾಳ ಆಸೆ ಇಟ್ಕೊಂಡು ಭಾಳ ಕಷ್ಟ ಬಿದ್ದು ಮಾಡಿದ್ದೆ. 3/4 ಭಾಗ ಸಿನಿಮಾ ನಾನು ಕಷ್ಟ ಬಿದ್ಕೊಂಡು ಬಂದಿದ್ದೀನಿ, ಕೊನೆಗೆ ನೀನು ಮಗ ತಿನ್ಬಿಟ್ಟು ನಾನು ನಂಗೆ ಗೊತ್ತಿಲ್ಲರಿಗೂ ನಿಮ್ಮಂಥ ಅನುಭವ ಕಲಾವಿದರು ಹೇಳೋದು ಭಾಳ ಸಂತೋಷ ಆಗುತ್ತೆ. ಸಿನಿಮಾ ಬಿಡುಗಡೆ ಆಗಲಿ, ಜನಕ್ಕೂ ಅದೇ ಒಪಿನಿಯನ್ ಬಂದರೆ